ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವಾಗ್ತಾ ಇದೆ. ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರು. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಯ್, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಿದ್ರು. ನಾವೆಲ್ಲ ಸೆಟ್ ಹೋಗ್ತೀವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೀನಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಈ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆ ಎಲ್ಲರಿಗೂ ಈ ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳಿ, ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ಜೊತೆಲಿ ಬಂದವರು ನಾವೆಲ್ಲ ಸಡನ್ನಾಗಿ ಆದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆ ನಮಗೆ ಒಂದು ಶಾಕಲ್ಲಿದ್ದಾರೆ ಅವ್ರ ಆತ್ಮವಿಶ್ವಾಸ. ಸಿನಿಮಾದಲ್ಲಿ ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿದ್ದೆ. ನಿಮ್ಮೆಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟ್, ಜೊತೆಯಲ್ಲಿ ಬಂದು ಇವರೇ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದ್ರು ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು, ದಿಲೀಪ್ ಮೇನ್ ಲೀಡು ಅಂತ ಹೇಳೋದು. ಇವಾಗ ಸೋ ಬ್ಯುಸಿ, ಸೋ ಹ್ಯಾಪಿ ಸೋಲ್. ಅವಾಗಲೂ ಕೂಡ ಐ ವಾಸ್ ವೆರಿ ಹ್ಯಾಪಿ. ಸಿನಿಮಾದಲ್ಲಿ ಹೆಸರು ಮಾಡಬೇಕಂತ ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮ್ಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಅದೆಲ್ಲ ಬಿಡಿ, ಆಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಯು ಆರ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕು. ಅದೇ 15-20 ಡೇಸ್